14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಒಂದು ಕೊಠಡಿಗೆ 25ರಿಂದ 30 ಮಕ್ಕಳು ಕೂರಬೇಕು ಎನ್ನುವಂತಹ ನಿಯಮ ಇದೆ. ಆದರೆ ಕೊಠಡಿಗಳ ಕೊರತೆಯಿಂದ ದನಗಳಂತೆ ಈ ಮಕ್ಕಳನ್ನ ತುಂಬಲಾಗಿದೆ. ಕೇವಲ 14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. 25ರಿಂದ 30 ಮಕ್ಕಳು ಮಾತ್ರ ಒಂದು ಕೊಠಡಿಯಲ್ಲಿ ಕೂರಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ಕೊಠಡಿಗಳ ಕೊರತೆಯಿಂದ ದನಗಳಂತೆ ಮಕ್ಕಳನ್ನ ತುಂಬಲಾಗಿದೆ. ಹೈಸ್ಕೂಲ್ ಆರಂಭವಾಗಿದ್ರೂ ಕೂಡ ಪ್ರತ್ಯೇಕ ಹೈಸ್ಕೂಲ್ ಮಾಡಿಲ್ಲ. ಸಮಸ್ಯೆಗಳ ಸುಳಿಯಲ್ಲಿ ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆಯಲ್ಲಿ ಈ ಒಂದು ಅವ್ಯವಸ್ಥೆ ಇರುವಂಥದ್ದು. ಪ್ರಾಥಮಿಕ ಶಾಲೆಯಲ್ಲೇ ಹೈಸ್ಕೂಲ್, ಶಿಕ್ಷಕರ ಪಾಠ ಪ್ರವಚನ ಎಲ್ಲ ಇಲ್ಲಿಯೇ ನಡೀತಾ ಇದೆ. ಕೇವಲ 14 ಕೊಠಡಿಗಳಲ್ಲಿ ದನಗಳನ್ನ ತುಂಬುವ ಹಾಗೆ ಮಕ್ಕಳನ್ನ ತುಂಬಲಾಗಿದೆ. ಹೈಸ್ಕೂಲ್ 2014ರಲ್ಲಿ ಆರಂಭವಾಗಿದ್ರೂ ಕೂಡ ಇಲ್ಲಿಯ ತನಕ ಪ್ರತ್ಯೇಕ ಹೈಸ್ಕೂಲ್ ಮಾಡಿಲ್ಲ. ಪ್ರಾಥಮಿಕ ಶಾಲೆಯಲ್ಲೇ ಹೈಸ್ಕೂಲ್ನ ನಡೆಸ್ತಾ ಇದ್ದಾರೆ. ಗೀಜುಗನ ಗೂಡಿನಲ್ಲಿ ಪಾಠ ಪ್ರವಚನ ಎಲ್ಲ ನಡೀತಾ ಇದೆ. ಸಮಸ್ಯೆಗಳ ಸುಳಿಯಲ್ಲಿ ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವಂಥದ್ದು. ಫಲಿತಾಂಶದಲ್ಲಿ ಮುಂದೆ ಸೌಲಭ್ಯಗಳಿಂದ ಹಿಂದೆ ಅನ್ನುವ ರೀತಿ ಇದೆ ಈ ಶಾಲೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೋವಿನ ಕಥೆ ಇದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. LKG, UKG ಇಂದ 10ನೇ ತರಗತಿವರೆಗೂ ಒಟ್ಟು 750ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. 16 ಕೊಠಡಿಗಳಲ್ಲಿ 2 ಶಿಕ್ಷಕ ಸಿಬ್ಬಂದಿಗಳ ಬಳಕೆ. ಇನ್ನುಳಿದ 14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಒಂದು ಅವ್ಯವಸ್ಥೆಯ ಆಗರವಾಗಿದೆ ಈ ಒಂದು ಶಾಲೆ. 14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಕೂರಿಸಿಕೊಂಡು ಈ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಒಂದು ಕೊಠಡಿಗೆ 25ರಿಂದ 30 ಮಕ್ಕಳು ಇರಬೇಕು ಅನ್ನೋಂಥ ನಿಯಮ ಇದೆ. ಆದರೆ ದನಗಳಂತೆ ತುಂಬಿ ಒಂದು ಶಾಲೆಯನ್ನ ನಡೆಸ್ತಾ ಇರುವಂಥದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಾಗಿ? ಆಗಿದೆ ಅಂತ ಹೇಳಿ, ಎಸ್ಪೆಷಲಿ ವಿಜಯನಗರದ ಸರ್ಕಾರಿ ಶಾಲೆ ಇದು ಹಂಪಿನಕಟ್ಟೆ ಅಂತ ಹೇಳಿ. ಈ ಒಂದು ಸರ್ಕಾರಿ ಶಾಲೆ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದಿಷ್ಟು ನಿಯಮಗಳಿರ್ತವೆ. ಸರ್ಕಾರಿ ಶಾಲೆ ಅಂದ್ರೆ ಒಂದು ಕೊಠಡಿಗೆ ಇಷ್ಟೇ ವಿದ್ಯಾರ್ಥಿಗಳು ಸೀಮಿತವಾಗಿರ್ಬೇಕು, ಅದಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು ಅಂತಕ್ಕಂಥ ಒಂದು ನಿಯಮಗಳಿದಾವೆ. ಆದ್ರೆ ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆ ಅಂದ್ರೆ ಮೂಗುಮುರಿಯವರೇ ಹೆಚ್ಚು. ಅಂಥದ್ರಲ್ಲಿ ಇಂದಿನ ದಿನಮಾನಗಳಲ್ಲಿ ಈ ಕಾರ್ಪೊರೇಟ್ ಶಾಲೆಗಳು, ಖಾಸಗಿ ಶಾಲೆಗಳಿಗೆ ಸೆಟ್ ಹೊಡಿತಕ್ಕಂಥ ನಿಟ್ಟಿನಲ್ಲಿ ಈಗ ಪೂರ್ವ ಪ್ರಾಥಮಿಕ ಶಾಲೆಗಳು ಕೂಡ ಆರಂಭ ಆಗಿದಾವೆ. ಅದರಲ್ಲೂ ಕೂಡ ಪೋಷಕರು ಒಂದಿಷ್ಟು ಮನಸ್ಸು ಮಾಡಿ ಒಂದ್ ಕಡೆ ಸರ್ಕಾರಿ ಶಾಲೆಗೆ ಮನಸ್ಸನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಕಲಿಬೇಕು ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಮನಸ್ಸನ್ನ ಹಳ್ಳಿ ಭಾಗದಲ್ಲಿ ಕೂಡ ಬದಲಾಯಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇಂದಿನ ಪರಿಸ್ಥಿತಿಗಳನ್ನ ನಾವು ನೋಡೋದಾದ್ರೆ ಸರ್ಕಾರಿ ಶಾಲೆಗಳು ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರ ಒಂದ್ ನಿಟ್ಟಿನಲ್ಲಿ ಯೋಜನೆಗಳನ್ನ ಹಾಕೊಳ್ತಾ ಇದೆ. ಆದ್ರೆ ವಿಜಯನಗರದ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ದನಗಳ ಏನಿದೆ, ದನಗಳನ್ನ ತುಂಬುವ ಹಾಗೆ ಮಕ್ಕಳನ್ನ ತುಂಬಿಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇದೆ. ಕೊಠಡಿಗಳು ಕೂಡ ಬೇಕಾಗಿದೆ. ಹಾಗಾಗಿ ಈ ಬಗ್ಗೆ ಸ್ಥಳೀಯರು ಕೂಡ ಅಂದ್ರೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು, STMC ಸದಸ್ಯರು ಹಲವು ಬಾರಿ BOಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಇದುವರೆಗೂ ಕೂಡ ಕೊಠಡಿಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆರೋಪ ಇದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮಕ್ಕಳಿಗೆ ಅನುಕೂಲಕರವಾದಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಮಕ್ಕಳು ಅಂದ್ರೆ ಎಸ್ಪೆಷಲಿ ಈಗ ಖಾಸಗಿ ಶಾಲೆಗಳಿಗೆ ನಾವು ಕಂಪೇರ್ ಮಾಡೋದಾದ್ರೆ ಮಕ್ಕಳಿಗೆ ಸಿಗಬೇಕಾದಂತ ಶಿಕ್ಷಣ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಿಜ ಒಂದು ಕೊಠಡಿಗೆ 20ರಿಂದ 30 ವಿದ್ಯಾರ್ಥಿಗಳು ಮಾತ್ರ ಸೀಮಿತ ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ 40-50 ವಿದ್ಯಾರ್ಥಿಗಳು ಒಂದು ಕೊಠಡಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕು. ಪ್ರತ್ಯೇಕವಾದಂತ ಕೊಠಡಿಯನ್ನ ಮಕ್ಕಳಿಗೆ ಮೀಸಲಿರಿಸಬೇಕು ಅಂತಕ್ಕಂಥದ್ದು ಕೂಡ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಿಂಚನ. ಮಂಜುನಾಥ್, ಇನ್ನು ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅಂತ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಲ್ಲಿ 750ಕ್ಕೂ ಹೆಚ್ಚು ಒಂದು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಶಿಕ್ಷಣ ಸಚಿವರು ಈ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವತ್ತ ಗಮನವನ್ನ ಕೂಡ ಹರಿಸ್ತಾ ಇದ್ದಾರೆ. ಆದ್ರೂ ಯಾಕೆ ನಿರ್ಲಕ್ಷ್ಯ ಅಂತ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ಒಂದ್ ಕಡೆ ಮಧು ಬಂಗಾರಪ್ಪ ಅವರು ಹೇಳ್ತಾರೆ, ನಾವು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ಅನುದಾನವನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಪ್ರತ್ಯೇಕವಾದಂತ
ಕಾಳಜಿಯನ್ನ ನಾವು ಮಾಡಿದ್ದೇವೆ, ಸಂಬಂಧಪಟ್ಟ ಅಂದ್ರೆ ಅನುದಾನವನ್ನು ಕೂಡ ನಾವು ಹೆಚ್ಚಿಗೆ ಮೀಸಲಿರಿಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಪರಿಸ್ಥಿತಿಯನ್ನ ನೋಡೋದಾದ್ರೆ ಈ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ವಿಜಯನಗರ ಜಿಲ್ಲೆಯಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳು ಕೂಡ ಸೋರ್ತಾ ಇದ್ದಾವೆ. ಯಾಕಂದ್ರೆ ನೋಡ್ಬೋದು, ಈಗ ಮಳೆಗಾಲ ಬೇರೆ, ಮಳೆಗಾಲದಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕೂಡ ಕಣ್ಣೆದುರಿಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಕೊಠಡಿಗಳು ಕೂಡ ಸರಿಯಾಗಿಲ್ಲ. ಮಕ್ಕಳನ್ನ ಮರದಡಿಯಲ್ಲಿ ಕೂತು ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಕೂಡ ಕೆಲವು ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಇದೆ. ಹೀಗಾಗಿ ಈ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಕಣ್ತರಿಸ್ತಕ್ಕಂಥ ಪ್ರಯತ್ನವನ್ನ ಜೀಕರಣ ನ್ಯೂಸ್ ಮಾಡ್ತಾ ಇದೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಸ್ಪೆಷಲಿ ಅಲ್ಲಿರ್ತಕ್ಕಂಥ ಶಾಸಕರು ಗಮನ ಹರಿಸಬೇಕಾಗುತ್ತೆ, ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ, ಕಾದ್ ನೋಡ್ಬೇಕಾಗುತ್ತೆ. ಸಿಂಚನ, ಯಾವ ರೀತಿಯಾದಂತ ಬದಲಾವಣೆ ಏನಾದ್ರೂ ಆಗುತ್ತಾ? ಜೀಕರಣ ನ್ಯೂಸ್ ಸುದ್ದಿಯ ಬಳಿಕ ಒಂದಿಷ್ಟು ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಿಟ್ಟು ಮಕ್ಕಳಿಗೆ ಪ್ರತ್ಯೇಕವಾದಂತ ಕೊಠಡಿಯನ್ನ ಏನಾದ್ರೂ ಮೀಸಲಿರಿಸ್ತಾರಾ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಿಂಚನ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ರಿ ನಾವು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಎಲ್ಲ ಒಟ್ಟಿಗೆ ಇಲ್ಲೇ ಹಾಕೊಂಡಿರ್ತೀವಿ ಸರ್. Look at here.